ತಸ್ಯ ಭೀಮ ಪ್ರೋತ್ಸರ್ಗನಾಶಕತ್ಸತ್ವಮುರುವಂಶಾಭೀಷಯಾಮಾಸ ಚೇತಿ ಪೂರ್ಣಜ್ಞಾನೌಜಸೋಸ್ತೆ ಗುರುತಮುಷೋ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯಪಾದೋಜ್ವಲ ಜಲ ಜಲ ಸತ್ಪಾಂಸವೋಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತಶ್ರೀ ಧವಳಿತ ಕಕುಭಾ ಪ್ರೇಮ ಭಾರಂಭ ಭಾರ ಉತ್ಕಂಠಾ ಕುಂಠಕೋಲಾಹಲ ಜಪ ವಿಜಿತಾ ಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮಜ್ಞಾನಧೂತಾಂಧತಮತ ಸುಮನೋ ಮೌಳಿರತ್ನಾವಲೀನ ಭಕ್ತ್ಯುದ್ರೇಕಾವಗಾಢ ಪ್ರಕಟನ ಸತಟಾತ್ಕಾರ ಸಂದೃಶ್ಯಮಾಣ ಪ್ರಾಂತ ಪ್ರಾಗ್ರ್ಯಾಂಗ್ರಿ ಪೀಠೋತ್ಥಿತ ಕನಕರಜ ಪಿಂಜರಾ ರಂಜಿತಾಶೋಃ ಜನ್ಮಾದ್ಯುವ್ಯಾದ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಮುದಿತಾನಂದ ಸಂದೋಹದಾನಾಂ ಏತೇಷಾಮೇಷ ದೋಷ ಪ್ರಮುಚಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿಮಂಧೆ ತಮಸಿ ವಿಧದತಾಂ ಸಂಸ್ತವೇನಾಸ್ಮಿ ಶಕ್ತಃ ಅಸ್ಯಾವಿಷ್ಕರ್ತು ಕಾಮಂ ಕಲಿಮಲಕಲುಷೇऽಸ್ಮಿನ್ ಜನೆ ಜ್ಞಾನಮಾರ್ಗಂ ವಂದ್ಯಂ ಚಂದ್ರೇಂದ್ರರುದ್ರದ್ಯುಮಣಿಫಣಿಮಯೋ ನಾಯಕಾದ್ಯೈರಿಹಾದ್ಯ ಮಧ್ವಾಖ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತೋ ಮಾರುತಸ್ಯಾವತಾರಂ ಪಾತಾರಂ ಪಾರಮೇಷ್ಠ್ಯಂ ಪದಮಪವಿಪದ ಪ್ರಾಪ್ತುರಾಪನ್ನ ಪುಂಸಾಂ. ಪ್ರಾಣದೇವ ಹನುಮಂತನಾಗಿ ದ್ರೌಪದಿಯ ಬಯಕೆಯಂತೆ ಸೌಗಂಧಿಕ ಪುಷ್ಪವನ್ನ ತರುವಾಗ ಅವನ ವಿಭೂತಿ ರೂಪವಾದ ಹಿಂದಿನ ಹನುಮಂತ ಸಮುದ್ರವನ್ನ ಹಾರಿದ ರೂಪವನ್ನು ತೋರಿಸಿ ಪರಸ್ಪರ ಅವರಿಬ್ರು ಒಬ್ಬರೇ ಆಗಿದ್ರು. ತಾವು ಲೋಕದ ಕೆಲವು ವಿಷಯಗಳಲ್ಲಿ ಕಾಲದ ವ್ಯತ್ಯಾಸದಿಂದ ಆಗುವ ವ್ಯತ್ಯಾಸವನ್ನು ತಿಳಿಸುವ ಒಂದು ಅಂಶವನ್ನು ಗಮನಿಸಿದ್ರು. ಅದರ ಜೊತೆಗೆ ದಡ್ಡರಿಗೊಂದಿಷ್ಟು ಆಹಾರ ಸಿಗಬೇಕು ಅಂತ ದಡ್ಡತನವನ್ನು ಕೂಡ ಹೆಚ್ಚಿಸಲಿಕ್ಕೆ ಬೇಕಿರುವ ರೀತಿಯಲ್ಲಿ ಅವರು ತಮ್ಮ ಲೀಲೆಯನ್ನ ತೋರಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಕುಟಿಲ ಕಟುಮತಿ ನುತ್ಕಟಾಟೋಪಕೋಪಾನ್ ಬಹ್ವೀ ಕೋಟಿರಟೀಕ. ಅದು ಕುಟಲ ಆಗ್ಬಿಟ್ಟಿದೆ. ಕುಟಿಲ ಬಹ್ವೀ ಕೋಟಿರಟೀಕ ಕುಟಿಲ ಕಟುಮತೀನ್ ಉತ್ಕಟಾಟೋಪಕೋಪಾನ್ ದ್ರಾಕ್ಷತ್ವಂ ಸತ್ವರತ್ವಾತ್ ಚರಣದ ಗದಯ ಪೋಥಯ ಮಾಸಿತ ಅರೀನ್. ಅರಿಗಳಿಗೆ ವಿಶೇಷಣ ಅದೆಲ್ಲ. ಕುಟಿಲ ಕಟುಮತೀನ್ ಉತ್ಕಟ ಆಟೋಪಕೋಪಾನ್, ಅದು ಆಟೋಪಕೋಪ ಒಂದೇ ಶಬ್ದ. ಬಹ್ವೀಹಿ ಕೋಟೀಹಿ, ಬಹ್ವೀಹಿ ಕೋಟೀಹಿ, ಲೆಕ್ಕ ಇಲ್ಲದಷ್ಟು ಕೋಟಿ ಸಂಖ್ಯೆಯ ಸ್ವಲ್ಪವೂ ಕೂಡ ವಿಚಾರ ಮಾಡದೆ, ಅಂದ್ರೆ ಶತ್ರುಗಳ ಹತ್ರ ಯುದ್ಧ ಮಾಡುವಾಗ ನ್ಯಾಯ, ಅವರನ್ನ ಅಷ್ಟೆಲ್ಲ ವಿವೇಕದಿಂದ ತಲೆಗೊಡಿಬಾರ್ದು, ಕಾಲಿಗೊಡಿಬೇಕು, ಸೊಂಟ ಕೊಡಿಬಾರ್ದು, ಬೆನ್ನಿಗೊಡಿಬೇಕು ಅಂತ ಇಷ್ಟೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ಶತ್ರುಗಳಷ್ಟೊತ್ತಿಗೆ ನುಂಗಿ ನೊಣದು ಬಿಟ್ಟಿರ್ತಾರೆ. ಅವರಿಗೆ ಯುದ್ಧದಲ್ಲಿ ಯಾವುದೇ ನಿಯಮ ಇಲ್ಲದೆ ಇದ್ದಾಗ ಅವ್ರ ಹತ್ರ ನಾವು ಯುದ್ಧದ ನಿಯಮ ಮಾತಾಡಿಕೊಂಡು ಕೂಡುವುದಕ್ಕೆ ಅರ್ಥ ಇಲ್ಲ. ಹಾಗೆ ಅರೀನ್ ಪೋಥಯ ಮಾಸಿತ, ನೀನು ಅರಿಗಳನ್ನು ನುಚ್ಚು ನೂರುಗೈದೆ. ಹೇಗೆ? ಗದಯ, ಪೋಥನ ಅಂತನ್ನೋದು ಪುಡಿಗಟ್ಟುವುದು ಅನ್ನುವ ಅರ್ಥದಲ್ಲಿರುವ ಶಬ್ದ. ಸತ್ವರತ್ವಾತ್, ನಿನಗೆ ಅದರಲ್ಲಿ ಬೇಗ ಮುಗಿಸ್ಬೇಕು ಅಂತಾನೆ ಇತ್ತು. ಯಾಕಂದ್ರೆ ರಾಕ್ಷಸರನ್ನ ಕೊಲ್ಲುವಾಗ ಲೆಕ್ಕಾಚಾರ ಮಾಡಿ ಹೀಗೋ ಹಾಗೋ
ಅದು ಯಾವ ಪೆಟ್ಟು ಕೊಟ್ಟು ಪೋಸ್ ಕೊಟ್ಟು ಅವರನ್ನ ಸಂಹಾರ ಮಾಡಿ ನನಗೆ ಹೆಸರು ಬರಬೇಕು, ಇದೆಲ್ಲ ಕಾಯುವ ಜಾಯಮಾನದವರಲ್ಲ. ಭೀಮಸೇನ ಆ ಹೂ ತರ್ಲಿಕ್ಕೆ ಸಿಕ್ಕಿದಾಗ, ಹೂ ತರ್ಲಿಕ್ಕೆ ಹೋದಾಗ ಅಲ್ಲಿ ದುಷ್ಟರ ಒಂದು ದೊಡ್ಡ ಪಡೆಯೇ ಇತ್ತು. ಉನ್ಮಥ್ಯಾ ತಥ್ಯ ಮಿಥ್ಯಾತ್ವ ವಚನ ವಚನಾನುತ್ಪತಸ್ಥಾನ್. ವಚನಾದುತ್ಪತಸ್ಥಾತ್, ಅದು ವಚನಾನ್ನಲ್ಲ. ಉನ್ಮಥ್ಯಾ ತಥ್ಯ ಮಿಥ್ಯಾತ್ವ ವಚನ ವಚನಾದುತ್ಪತಸ್ಥಾನ್. ಉತ್ಪತಸ್ಥ ಅಂದ್ರೆ ಪಥವನ್ನ ಬಿಟ್ಟವರು. ಉತ್ಪತಸ್ಥಾನ್ ತಥಾನ್ಯಾನ್ ತಥಾಯಾನ್ ತಥಾನ್ಯಾನ್, ಇನ್ನೂ ಅನೇಕರು. ಅವರೆಲ್ಲರನ್ನೂ ಕೂಡ ಪೋಥಯಾಮಾಸಿತ. ಇದಿಷ್ಟು ರಾಕ್ಷಸರ ಬಗ್ಗೆ ಹೇಳಿದು. ತಥ್ಯ ಮಿಥ್ಯಾತ್ವ ವಚನಾತ್, ತಥ್ಯವನ್ನು ಸತ್ಯವನ್ನು, ಮಿಥ್ಯಾವಚನಾತ್ ಉನ್ಮಥ್ಯ, ಸುಳ್ಳು ಸುಳ್ಳು ಮಾತುಗಳಿಂದಲೇ ಲೋಕವನ್ನ ದಾರಿಗೆಡಿಸುವಂತಹ ದಾರಿ ಕೆಟ್ಟವರು. ತಾವು ದಾರಿ ಬಿಟ್ಟವರು, ಉಳಿದವರನ್ನು ದಾರಿಗೆಡಿಸುವವರು. ಅಂದ್ರೆ ಎಲ್ಲರಿಗೂ ಚಲನೆಯನ್ನು ಕೊಡುವವ ನೀನೆ, ಚರಣದ. ಎಲ್ಲರಿಗೂ ಚಲನದ ಅಂತನೂ ಅರ್ಥ. ಅದು ಚರಣದ ಅಂದ್ರೆ ಚಲನದ. ತಾನು ಸಂಚರಿಸುವನು ಎಲ್ಲ ಕಡೆ, ಎಲ್ಲರಿಗೂ ಸಂಚಾರ ಕೊಡುವವನು. ಹಾಗೆ ದ್ರಾಕ್ ಕೂಡ್ಲೆ ಅಂತ ಅರ್ಥ. ತ್ವಂ ಗದಯ ಪೋತಯ ಮಾಸಿತ, ಕೆಟ್ಟ ಮಾತುಗಳಿಂದ ಉತ್ಪತಸ್ಥಾನ್, ಕೆಟ್ಟ ಮಾತುಗಳಿಂದ ಜಗತ್ತನ್ನ ಕೆಡಿಸುವ ತಾವು ಕೆಟ್ಟ. ತಥಾ ಅನ್ಯಾನ್, ಇನ್ನೂ ಅನೇಕರಿದ್ರು, ಇವ್ರು ಮಾತ್ರ ಅಲ್ಲ. ಅವರಿಗೆಲ್ಲ ಪೆಟ್ಟು ಕೊಟ್ಟು ಮುಗಿಸಿದಿ. ಅಷ್ಟೇ ಅಲ್ಲ, ಸ್ವಪ್ರಿಯಾಯೈ, ತನ್ನ ಪ್ರಿಯಳಾದ ದ್ರೌಪದಿಗೆ ಪ್ರಿಯತಮ ಅಂತ ಸಂಬೋಧನೆ. ಅದು ಪ್ರಿಯತಮ ಕುಸುಮಂ ಹಾಗೂ ಹೇಳ್ಬೋದು. ಕುಸುಮಂ ಪ್ರಾಯಚ್ಛಃ, ಕೊಟ್ಟಿ. ಎಲೈ ಪ್ರಾಣನೇ, ಎಲೈ ಪ್ರಿಯತಮನೇ, ತೇ ನಮಃ. ತಸ್ಮೈ, ಅಂತಹ ನಿನಗೆ, ಅವಳಿಗೆ ಹೂ ಕೊಟ್ಟಂತಹ ತಸ್ಮೈ ತೇ, ಅಂತಹ ನಿನಗೆ ನಮಃ, ನಮಸ್ಕಾರ. ಮೊದಲು ತ್ವಂ ಬೋಧಯಾಮಾಸಿತ, ನೀನು ಕೊಂದೆ. ಸ್ವಪ್ರಿಯಳಾದಂತಹ ದ್ರೌಪದಿಗೆ ಆ ರಾಕ್ಷಸರನ್ನು ಕೊಂದ ಬಳಿಕ ಅಲ್ಲಿದ್ದ ಸೌಗಂಧಿಕ ಪುಷ್ಪವನ್ನು ತಂದು ನೀಡಿದೆ. ಪ್ರಾಯಚ್ಛಃ, ನೀಡಿದೆ, ನೀನು ಕೊಟ್ಟೆ. ಅದು ತ್ವಂ ಅನ್ನೋದಕ್ಕೆ ಪ್ರಾಯಚ್ಛಃ. ಪ್ರಿಯತಮ ಕುಸುಮಂ ಪ್ರಾಯಚ್ಛಃ, ಹಾಗೆ. ಅಥವಾ ಕುಸುಮಂ ಪ್ರಾಯಚ್ಛಃ ಪ್ರಾಣ ಪ್ರಿಯತಮ, ಅದು ನಾವು ನಮ್ಗೆ ಸಂಬೋಧನೆಗಾಗುವಾಗ ಈ ತರ ಅದು ತುಂಬಾ ಪದಗಳ ಆಟದಿಂದ ಬೇರೆ ಬೇರೆ ರೀತಿಯಲ್ಲಿ ಪದ್ಯಗಳು ಕರ್ಕೊಳ್ತಾ ಹೋಗ್ತವೆ. ಪ್ರಿಯತಮ ಕುಸುಮಂ, ಅತ್ಯಂತ ಅವಳಿಗೆ ಇಷ್ಟವಾದ ಕುಸುಮವನ್ನು ಪ್ರಾಯಚ್ಛಃ, ಎಲೆ ಪ್ರಾಣನೇ, ಪ್ರಕೃಷ್ಟ ಚಲನಶೀಲನೆ, ಸ್ವತಃ ಚಲಿಸಿ ಲೋಕಕ್ಕೆ ಚಲನೆ ನೀಡುವವನೇ, ತೇ ನಮಃ, ನಿನಗೆ ದೊಡ್ಡ ನಮಸ್ಕಾರ. ನಾನು ಹೇಳ್ತೇನೆ, ವಾಪಸ್ ಹೇಳಿ. ಹಿಂದಿನ ಶ್ಲೋಕನು ಹೇಳ್ಕೊಟ್ಟಿರ್ಲಿಲ್ಲವಾ? ಗಚ್ಚನ್ ಸೌಗಂಧಿಕಾರ್ಥಂ ಪಥಿ ಸ ಹನುಮತಃ ಪುಚ್ಛಮಚ್ಛಸ್ಯ ಭೀಮ ಪ್ರೋದ್ಧರ್ತುಂ ನಾಶಕತ್ಸ ತ್ವಮುಮುರು ವಪುಷ್ಟ ಭೀಷಯಾಮಾಸ ಚೇತಿ ಪೂರ್ಣಜ್ಞಾನೌಜಸೋಸ್ತೆ ಗುರುತಮ ವಪುಷೋಃ ಶ್ರೀಮದಾನಂದತೀರ್ಥ ಕ್ರೀಡಾ ಮಾತ್ರಂ ತದೇತತ್ ಪ್ರಮದದ ಸುಧಿಯಾಂ ಮೋಹಕದ್ವೇಷಭಾಜಾಂ
ಬಹ್ವೀಃ ಕೋಟಿರಟೀಕಃ ಕುಟಿಲಕಟುಮತೀನ್ ಉತ್ಕಟಾಟೋಪಕೋಪಾನ್ ದ್ರಾಕ್ಷತ್ವಂ ಸತ್ವರತ್ವಾತ್ ಚರಣದ ಗದಯ ಪೋತಯಾಮಾಸಿ ಥಾರೀನ್. ಉನ್ಮಥ್ಯಾ ತಥ್ಯಮಿಥ್ಯಾ, ಅದು ಮಿಥ್ಯಾತ್ವವಚನ. ತ್ವವಚನ ವಚನಾತ್ ಉನ್ಮಥ್ಯಾ ತಥ್ಯಮಿಥ್ಯಾ ತ್ವಜನ್ಮಜನಾನುತ್ಪತ್ತಾನ್, ವಚನಾನ್ನೇ ಆಗತ್ತೆ, ವಚನಾತ್ ಅಲ್ಲ. ವಚನಾನ್ ಅವಚನ್, ಮಿಥ್ಯಾತ್ವ ವಚನಾನ್, ವಚನ ಕೆಟ್ಟ ಮಾತುಗಳನ್ನಾಡುವವರೇ ಆಗಿದ್ದಾರವರು. ಉತ್ಪತಸ್ಥಾನ್ ತಥಾನ್ಯಾನ್ ಪ್ರಾಯಚ್ಛಸ್ವ ಪ್ರಿಯಾಯೈ ಪ್ರಿಯತಮ ಕುಸುಮಂ ಪ್ರಾಣ ತಸ್ಮೈ ನಮಸ್ತೆ. ಮುಂದಿನ ಶ್ಲೋಕ ಓದಿ ಬಿಡೋಣ. ದೇಹಾದುತ್ಕ್ರಾಮಿತಾನಾಂ, ಹೇಳಿ. ಅಧಿಪತಿರಸತಾಂ, ಅದು ಅಧಿಪತಿರಸತಾಂ ಅಂತ ಬಿಡಿಸಬಾರದು. ಅಧಿಪತಿ ಅಸತಾಂ. ಅಕ್ರಮಾದ್ವಕ್ರಬುದ್ಧಿ, ಕ್ರುದ್ಧ ಕ್ರೋಧೈಕವಶ್ಯ, ಕ್ರಿಮಿರಿವ ಮಣಿಮಾನ್. ಇನ್ನೊಂದು ಪಾಠ ಇದೆ ಕ್ರಮುರಿವ ಅಂತ. ದುಷ್ಕೃತಿ ನಿಷ್ಕ್ರಿಯಾರ್ಥಂ, ಒಂದೇ ಪದ ಅದು. ದುಷ್ಕೃತಿ ನಿಷ್ಕ್ರಿಯಾರ್ಥಂ, ಸರಿ ಇದೆ, ಸರಿ ಇದೆ. ಚಕ್ರೇ ಭೂಚಕ್ರಮೇತ್ಯ ಕ್ರಕಚಮಿವ ಸತಾಂ, ಚೇತಸಃ ಕಷ್ಟಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣೇಃ ಗುಣಗಣ ವಿರಹಂ ಜೀವತಾಂ ಚಾಧಿಕೃತ್ಯ. ಅಲ್ಲಿ ರಾಕ್ಷಸರ ಸಂಹಾರ ಆಗುವಾಗ ಯಾರ್ಯಾರಿದ್ರು, ಏನೇನಾಯಿತು ಅನ್ನೋದನ್ನ ಮತ್ತೆ ಬಿಡಿಸಿ, ಅವ್ರನ್ನ ಯಾಕೆ ಅವರನ್ನೆಲ್ಲ ಕೊಲ್ಬೇಕಾಯ್ತು, ಅದು ಕೊಂದದ್ದು ಕತೆ ಅಲ್ಲಿ ಮುಗೀತಾ ಅಂದ್ರೆ ಇಲ್ಲ, ಸ್ಟೋರಿ ಅಭಿ ಬಾಕಿ ಹೇ ಅಂತ. ಸತ್ತವರೆಲ್ಲ ಏನಾದ್ರು, ಎಲ್ಲೋದ್ರು, ಅವರ ಅಪೇಕ್ಷೆಗಳು ಈಡೇರದೆ ಹೆಂಗ್ ಸತ್ರು, ಸತ್ತ ಮೇಲೆ ಅದನ್ನ ಈಡೇರಿಸ್ಕೊಳ್ಳಿಕ್ಕೆ ಏನಾಗಿ ಬಂದ್ರು ಅನ್ನೋದು ಮುಂದಿನ ಪದ್ಯದಲ್ಲಿ ಬರುವ ಸಂಗತಿ. ನಾಳೆ ಅದರ ಉಳಿದ ನೆಕ್ಸ್ಟ್ ಪದ್ಯದ ಅರ್ಥವನ್ನ ನೋಡೋಣ. ಒಂದ್ಸರ್ತಿ ಮೊದ್ಲಿಂದ ಒಟ್ಟಿಗೆ ಹೇಳೋಣ ಅಂದ್ರೆ ಹೇಳೋಣ. ಇದು ಟೆಕ್ಸ್ಟ್ ನೀವು ಬೇರೆ ಇಟ್ಕೊಂಡ್ರೆ ಒಳ್ಳೇದು, ಯಾಕೆಂದ್ರೆ ತುಂಬಾ ತಪ್ಪಿದೆ. ಗೋವಿಂದಾಚಾರ್ಯದು ಪುಸ್ತಕ ಸಂಸ್ಕೃತದ PDF ಅದೇ. ಯಾಕೆಂದ್ರೆ ತುಂಬಾ ತಪ್ಪು ಅಂದ್ರೆ ಒಂದ್ಸರ್ತಿ ಅದು ತಪ್ಪು ಓದಿ ಬಿಟ್ರೆ ಅದೇ ತಲೆಯಲ್ಲಿ ಉಳಿದು ಬಿಡುತ್ತೆ, ಅದಕ್ಕೆ ಭಯ ಅಷ್ಟೇ. ನಮ್ಗೆ ತಿತ್ಕೊಳ್ಲಿಕ್ಕೆ ಬರುತ್ತೆ ಅಂದ್ರೆ ಸಮಸ್ಯೆ ಇಲ್ಲ. ಈಗ ಭಾವಿತ ನಾಕಿ ವೃಂದೈ ಇಂತಿದೆ, ಅದು ಬೇಡವೇ ಬೇಡ. ಭಾವಿತ ಭೂರಿ ಭಾಗೈ ಕರೆಕ್ಟ್ ಆದ ಪಾಠ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಆತಂಕ್. ನಾನು ನಿಧಾನಕ್ಕೆ ಓದ್ತಾ ಹೋಗ್ತೇನೆ, ನನ್ನ ಜೊತೆಗೆ ಓದ್ತಾ ಹೋಗಿ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾತ್ಯತ್ಕಟ ಕುಂಭೋಚ್ಚಾದ್ರ ವಿಪಾಟನಾತಿ ಕಪಟು ಪ್ರತ್ಯೇಕ ವಜ್ರಾಯಿತ
ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಕರಾಧಾರಿತಾರಾತಿದೂರ ಪ್ರಧ್ವಸ್ತಧ್ವಾಂತಶಾಂತ ಪ್ರವಿತತ ಮನಸಾ ಭಾವಿತಾ ಧೂರಿಭಾಗೈಃ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಸ್ತೆ ಸಮಂ ಪಶ್ಯಾಮ್ಯುತ್ತಮವಸ್ತು ದೂರತರತೋ ತಾಸ್ತಂ ರಸೋಯೋಷ್ಟಮ ಯದ್ರೋಷೋತ್ಕರದಕ್ಷನೇತ್ರಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗಪಚಿತಾ ಬ್ರಹ್ಮೀಶ ಶಕ್ರೋತ್ಕರೋಃ. ನಾರಾಯಣ. ಇದು ತ್ರಿವಿಕ್ರಮ ಪಂಡಿತಾಚಾರ್ಯದಲ್ಲ, ಇದು ಮಧ್ವಾಚಾರ್ಯರ ನಖಸ್ತುತಿ. ಇದರ ನಂತರ ನಖಸ್ತುತಿ ಮತ್ತು ಲಕ್ಷ್ಮೀಕಾಂತ ಸ್ತುತಿ ಅಂತ ಎರಡಿದೆ. ಆಮೇಲೆ ಇದು ವಾಯುಸ್ತುತಿ, ಎಲ್ಲ ಹರಿವಾಯುಸ್ತುತಿ ಅಂತ ಹಾಕ್ತಾರೆ. ಹರಿಯೇ ವಾಯು ಅಂತ ಗೊತ್ತಿದೆ. ಹರಿ ಅಂದ್ರೆ ಕಪಿ, ಕಪಿ ರೂಪದ ವಾಯು ಅಂತ. ಆದ್ರೆ ಇಲ್ಲಿ ಹರಿಯ ಬಗ್ಗೆ ಮಾತ್ರ ಇರುವುದಲ್ಲ, ಕಪಿಯ ಬಗ್ಗೆ ಮಾತ್ರ ಇರುವುದಲ್ಲ, ಇದು ಮೂರು ರೂಪಗಳ ಬಗ್ಗೆ ಇದೆ. ಆದ್ರಿಂದಾಗಿ ವಾಯುಸ್ತುತಿ ಅಂತ ಹೇಳಿದ್ರೆ ಸಾಕು. ಶ್ರೀಮದ್ವಿಷ್ಣುಂಘ್ರನಿಷ್ಠಾತಿ ಗುಣಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಾಂಸವೋಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಳಿತ ಕಕುಭಾ ಪ್ರೇಮ ಭಾರಂಭಾರ ಉತ್ಕಂಠಾ ಕುಂಠಕೋಲಾಹಲ ಜವ ವಿಜಿತಾ ಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮಜ್ಞಾನಧೂತಾಂಧತಮಸ ಸುಮನೋ ಮೌಳಿರತ್ನಾವಲೀನಾಂ ಭಕ್ತಿದ್ರೇಕಾವಗಾಢ ಪ್ರಘಟನ ಸದಟಾತ್ಕಾರ ಸಂಘೃಶ್ಯಮಾಣ ಪ್ರಾಂತಃ ಪ್ರಾಗ್ರ್ಯಾಂಘ್ರಿಪೀಠೋತ್ಥಿತ ಕನಕರಜ ಪಿಂಜರ ರಂಜಿತಾಶಾಃ ಜನ್ಮಾದ್ಯುವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಮರ್ಪಕಾಣಾಂ ಚಿರಮುದಿತ ಚಿದಾನಂದ ಸಂದೋಹದಾನಾಂ ಏತೇಷಾಮೇಷ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಮಾರ್ತಿಮಂಧೇ ತಮಸಿ ವಿದದತಾಂ ಸಂಸ್ತವೇದಾಸ್ಮಿ ಶಕ್ತಃ. ಅಸ್ಯಾವಿಷ್ಕರ್ತು ಕಾಮಂ ಕಲಿಮಲಕಲುಷೇऽಸ್ಮಿನ್ ಜನೇ ಜ್ಞಾನಮಾರ್ಗಂ ವಂದ್ಯಂ ಚಂದ್ರೇಂದ್ರರುದ್ರದ್ಯುಮಣಿಪಣಿವಯೋ ನಾಯಕಾದ್ಯೈದಿಹಾದ್ಯ ಮಧ್ವಾಖ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತೋ ಮಾರುತಸ್ಯಾವತಾರಂ ಪಾತಾರಂ ಪಾರಮೇಷ್ಠ್ಯಂ ಪದಮಪವಿಪುತಃ ಪ್ರಾಕ್ತುರಾಪನ್ನ ಪುಂಸಾಂ ಉದ್ಯದ್ವಿದ್ಯುತ್ ಪ್ರಚಂಡಾಂ ನಿಜರುಚ ನಿಕರೋ ವ್ಯಾಪ್ತಲೋಕಾವಕಾಶೋ ಬಿಭ್ರದ್ಭೀಮೋಪಿ ಜೇಯೋಪ್ಯುದಿತ ದಿನಕರಾಭಾಂಗದಾಟ್ಯ ಪ್ರಕಾಂಡೇ ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಂ ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್ ಅಧ್ಯಾತ್ಮಜ್ಞಾನನೇತಾ ಯತಿವರಮಹಿತೋ ಭೂಮಿಭೂಷಾ ಮಣಿರ್ಮೇ ಸಂಸಾರೋತ್ತಾಪನಿತ್ಯೋಪಶಮತ ಸದಯ ಸ್ನೇಹ ಹಾಸಾಂಬಪೂರ ಪ್ರೋದ್ಯದ್ವಿದ್ಯಾನವದ್ಯದ್ಯುತಿಮಣಿಕಿರಣ ಶ್ರೇಣಿ ಸಂಪೂರಿತಾಶಃ ಶ್ರೀವತ್ಸಾಂಕಾಧಿವಾಸೋಚಿತತರ ಸರಳ ಶ್ರೀಮದಾನಂದತೀರ್ಥ ಕ್ಷೀರಾಂಬೋಧಿರ್ವಿಭಿಂದ್ಯಾತ್ ಭವದನಮಿಮತಂ ಭೂರಿ ಮೇ ಭೂತಿಹೇತು ಮೂರ್ಧನ್ಯೇ ಶೋಂಜಲಿರ್ಮೇ ದೃಢತರಮಿಹತೆ ಬಧ್ಯತೆ ಬಂಧಪಾಶತ್ ಕ್ಷೇತ್ರೇ ಧಾತ್ರೆ ಸುಖಾನಾಂ ಭಜತೆ ಭುವಿ ಭವಿಷ್ಯದ್ವಿಧಾತ್ರೆ ದ್ಯುಭರ್ತ್ರೆ ಅತ್ಯಂತಂ ಸಂತತಂ ತ್ವಂ ಪ್ರದಿಶಪದಯುಗೆ ಹಂತ ಸಂತಾಪಭಾಜಾಂ ಅಸ್ಮಾಕಂ ಭಕ್ತಿಮೇಕಾಂ ಭಗವತೌ ತತೆ ಮಾಧವಸ್ಯಾಥವಾಯೋಃ ಸಾಭ್ರೋಷ್ಣಾಭೀಷುಶುಭ್ರ ಪ್ರಭಮ ಭಯನಭೋ ಭೂರಿಭೂಪೃದ್ವಿಭೂತಿ ಭ್ರಾಜಿಷ್ಣುರ್ಭೂರ್ಭೂಣಾಂ ಭವನಮಪಿ ವಿಭೋರ್ಭೇದಿ ಬಭ್ರೇ ಬಭೂವೆ ಯೇನ ಭ್ರೂ ವಿಭ್ರಮಸ್ತೆ ಭ್ರಮಯತು ಸುಭೃಶಂ ಬಭ್ರುವದ್ದುರ್ಭೃತಾಶಾನ್ ಭ್ರಾಂತಿರ್ಭೇದಾವಭಾಸಸ್ವಿತಿ ಭಯಮಪಿ ಭೂರ್ಭೋಕ್ಷ್ಯತೋ ಮಾಯಿ ಭಿಕ್ಷೂನ್ ಯೇ ಮುಂ ಭಾವಂ ಭಜಂತೆ ಸುರಮುಖಸುಜನಾರಾತಿತಂತೆ ತೃತೀಯಂ ಭಾಸಂತೆ ಭಾಸುರೈಸ್ತೆ ಸಹಚರಚಲಿತೈಶ್ಚಾಮರೈಶ್ಚಾರುವೇಷಾಃ. ಅದು ಶಾ ಮೂರ್ಧನ್ಯ ಆಗಬೇಕು. ವೈಕುಂಠೆ ಕಂಠಲಗ್ನಸ್ಥಿರ ಶುಚ ವಿಲಸತ್ಕಾಂತಿ ತಾರುಣ್ಯಲೀಲಾ ಲಾವಣ್ಯ ಪೂರ್ಣಕಾಂತ ಕುಚಭರ ಸುಲಭ ಶ್ಲೇಷ ಸಂಮೋದ ಸಾಂದ್ರ ಆನಂದಾನ್ ಮಂದ ಮಂದ ದದತಿ ಹಿ ಮರುತಃ ಕುಂದ ಮಂದಾನಂದ ವರ್ತಾ ಮೋದಾಂದಧಾನ ಮೃಗ ಪದಿಮದಿತೋದ್ಗೀತಕೈ ಸುಂದರೀಣಾಂ ವೃಂದೈರಾವಂದ್ಯ ಮುಕ್ತೇಂದ್ವಹ್ಯುಮಗುಬದನಾಹೀಂದ್ರ ದೇವೇಂದ್ರ ಸೇವ್ಯೇ ಮೌಕುಂದೇ ಮಂದಿರೇಸ್ಮಿನ್ನ ವಿರತಮದಯನ್ ಮೋದಿನಾಂ ದೇವದೇವ ಉತ್ತಪ್ತಾತ್ಯುತ್ಕಟತ್ವಿಟ್ಪ್ರಕಟಕಟಕಟಧ್ವಾನ ಸಂಘಟ್ಟನೋದ್ಯದ್ವಿದ್ಯುದ್ವ್ಯೂಢಸ್ಫುಲಿಂಗ ಪ್ರಕರ ವಿಕರಣೋತ್ ವಾಥಿತೆ ಬಾಥಿತಾಂಗಾನ್ ಉದ್ಗಾಢಂ ಪಾತ್ಯಮಾನ ತಮಸಿ ತತೈತಃ ಕಿಂಕರೈಃ ಪಂಕ್ಯಲೇತೆ ಪಂಕ್ತಿಯುಗ್ರಾವಣಾಂ ಗರಿಮ್ಣಾಂ
ಗರಿಮ್ಣಾ ಗರಿಮ್ಣಾಮಲ್ಲ ಗರಿಮ್ಣಾ ಗ್ಲಪಯತಿ ಭವದ್ವೇಷಿಣೋ ವಿದ್ವದಾದ್ಯ ಅಸ್ಮಿನ್ನಸ್ಮದ್ಗುರುಣಾಂ ಹರಿಚರಣಚಿರಧ್ಯಾನ ಸನ್ಮಂಗಲಾನಾಂ ಯುಷ್ಮಾಕಂ ಪಾರ್ಶ್ವಭೂಮಿಂ ಧೃತರಣರಣಿಕಃ ಸ್ವರ್ಗಿಸೇವ್ಯಾಂ ಪ್ರಪನ್ನಃ ಯಸ್ತು ದಾಸ್ತೆ ಸ ಆಸ್ತೆ ಮಮ ಸುಲಭಕ್ಲೇಶ ನಿರ್ಮೋಕಮಸ್ತಪ್ರಾಯಾನಂದಂ ಕಥಂಚಿನ್ನವಸಿತ ಸತತಂ ಪಂಚಕಷ್ಟೇತಿ ಕಷ್ಟೇ ಕ್ಷುತ್ಕ್ಷಾಮಾನ್ ರೂಕ್ಷರಕ್ಷೋರದಖರನಖರ ಕ್ಷುಣ್ಣ ವಿಕ್ಷೋಭಿತಾಕ್ಷಾನ್ ಆಮಗ್ನಾನಂದಗೋಪೇಕ್ಷುರಮುಖಮುಖರೈಃ ಪಕ್ಷಿಭಿರ್ವಿಕ್ಷತಾಂಗಾನ್ ಭೂಯಾಸೃङ्मुत्रविष्ठाकृमिकुलकलिले तक्षणक्षिप्तशक्त्यादि अस्त्रोव्रातादितांस्त्वद्विषोपजहते वज्रकल्पाजलूकाः मातर्मे मातरिष्वन् पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् अजरजरैतर्जन्म मृत्यामयानां गोविन्दे देहि भक्तिं भवति च भगवन् ऊर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीम् आशुदेव विष्णोरत्युत्तमत्वात् अखिलगुणगणैस्तत्र भक्तिं गरिष्ठां आश्लिष्टे श्रीधराभ्याम् अमुमतपरिवारात्मना सेवकेषु यः सन्धत्ते विरिञ्च श्वसनवेहगपानन्तरुद्रेन्द्रपूर्वेष्वाध्यायं स्तारतम्यं स्फुटमवति सदा वायुरस्मद्गुरुस्तम् तत्त्वज्ञानमुक्तिभाजस्सुखयसि गुरो योग्यता तारतम्यात् आधत्से मिश्रबुद्धीं स्त्रिदिवनिरयभूगोचरान् नित्यबद्धान् तामिश्रान्धादिखाख्ये तमसि सुबहुलं दुःखयस्यन्यथा ज्ञान् विष्णोराज्ञाभिरित्थं श्रुतिशतमितिहासादिचाकर्णयामः वन्देऽहं तं हनुमानितिमहितमहापौरुषो बाहुशाली ख्यातस्ते गिर्योऽवतारः सहित इह बहु ब्रह्मचर्यादिधर्मैः स्वस्नेहानां सहस्वानहरहरहितं निर्तहं देहभाजाम् अंहो मोहापहो यस्प्रहयति महतीं भक्तिमद्यापि रामे प्राक्पञ्चाशत्सहस्रैर्व्यवहितममितं योजनैः पर्वतं त्वं यावत् सञ्जीवनाद्यौषधनिधिमधिकप्राणलङ्कामनैषी अद्राक्षीरुत्पतन्तं ततबुधगिरिमुत्पाटयन्तं गृहीत्वा यान्तं खे राघवाङ्घ्रौ प्रणतमपि तदैकक्षणे त्वां हि लोकः क्षिप्तः पश्चात् सलीलं शतमतुलमते योजनानां स उच्चस्तावद्विस्तारवांश्च व्युपललव इव व्यग्रबुद्ध्या त्वयातः स्वस्वस्थानस्थितातिस्थिरशकलशिलाजालसंश्लेषणट्टच्छेदाङ्कः प्रागिवाभूत् कपिवरवपुषस्ते नमः कौशलाय दृष्ट्वा दुष्टातिपोरस्फुटितकनकसद्वर्मगृष्टास्थिकूटं निष्पिष्टं हाटकाद्रिप्रकटतटतटाकातिशङ्कोजनोऽभूत् येनाजौ रावणारिप्रियनटनपटुर्मुष्टरिष्टं प्रदेष्टुं किं नेष्टे मे सतेष्टा पदकटकतरित्कोटिभामृष्टकाष्ठः दिव्यादेशप्रणीतिद्रुहिणहरवरावध्यरक्षो विघातात् या सेवोद्यद्दयार्द्रः सह भुजमकरोद्रामनामा मुकुन्दः दुष्प्रापे पारमेष्ठे करतलमतलं मूर्ध्नि विन्यस्य धन्यं तन्वन् भूयः प्रभूत प्रणय विकसिताब्जेक्षणस्त्वेक्षमाणः जघ्ने निघ्नेन विघ्नो बहुलबलभगध्वंसनादेन शोचत् विप्रान् क्रोशपाशैरसुभिधृति स्वकस्यैकचक्राजनानां तस्मै ते देव कुरुमः कुरुकुलपतये कर्मणा च प्रणामान् किर्मीरं दुर्मतीनां प्रथममतचयो नर्मणा निर्ममाथा निर्मृद्नन्नत्ते यत्नं विजरवरजरासन्धकायासि सन्धीन् युद्धे त्वं स्वध्वरेवा पशुमेव दमयन् विष्णुपक्षद्विडीशम् यावत् प्रत्यक्षभूतं निखिलमकभुजं तर्पयामासिथासु तावत्या योजितृप्त्या किमोद भगवन् राजसूयाश्वमेधे श्वेलाक्षीणाट्टहासं तवर्णमरिहन्नुद्गतोद्दामबाहोः बह्वक्षोहिन्यनीकक्षपणसुनिपुणं यस्य सर्वोत्तमस्य शुश्रूषार्थं चकर्थ स्वयमयमिह संवक्तुमानन्दतीर्थ श्रीमन्नामन् समर्थस्त्वमपि वयोपादपद्मं प्रपद्ये द्रुह्यन्तीं हृद्रुहं मां द्रुतमनिलबलाद्रावयन्तीमविद्यानिद्रां विद्राव्य सद्यः रचनपटुमथा पाद्यविद्यासमुद्र वाग्देवी सा सुविद्या द्रविणदविदिता द्रौपदी रुद्रपत्न्याद्युद्रिक्ता द्रागभद्रा द्रहैतुदयिता पूर्वभीमाज्ञयाते याभ्यां शुश्रूषुरासीः कुरुकुलजनने क्षत्रविप्रोदिताभ्यां ब्रह्मभ्यां ब्रह्मिताभ्यां तिथिसकुवपुषा कृष्णनामास्पदाभ्यां निर्भेदाभ्यां विशेषाद्विवचनविषयाभ्याममोभ्यामुभाभ्यां
ತುಭ್ಯಂಚ ಕ್ಷೇಮದೇಭ್ಯಃ ಸರಸಿಜವತ್ಸಲ್ಲೋಚನೇಭ್ಯೋ ನಮೋऽस्तु ಗಚ್ಚನ್ ಸೌಗಂಧಿಕಾರ್ಥಂ ಪತಿಸಹನುಮತಃ ಪುಚ್ಛಮಚ್ಚಸ್ಯ ಭೀಮ ಪ್ರೋದ್ಧರ್ತುಂ ನಾಶಕತ್ಸತ್ವಮೋರೋಷಾ ಭೀಷಯಾಮಾಸ ಚೇತಿ ಪೂರ್ಣಜ್ಞಾನೋಚತೋಸ್ತೆ ಗುರುತೋ ವಶೋ ಶ್ರೀಮದಾನಂದತೀರ್ಥ ಕ್ರೀಡಾ ಮಾತ್ರಂ ತದೇತತ್ ಪ್ರಮದದ ಸುಧಿಯಾಂ ಮೋಹಕದ್ವೇಷಭಾಜಾಂ ಬಹ್ವಿ ಕೋಟಿರಟೀಕ ಕುಟಿಲ ಕಟುಮತೀನ್ ಉತ್ಕಟಾಟೋಪಕೋಪಾನ್ ದ್ರಾಕ್ಷತ್ವಂ ಸತ್ವರತ್ವಾತ್ ಚರಣದಗದಯಾ ಪೋಥಯಾಮಾಸಿತಾರೀನ್ ಉನ್ಮಥ್ಯಾ ತಥ್ಯಮಿಥ್ಯಾತ್ವವಚನವಚನಾನುತ್ತತಸ್ಥಾನ್ ತಥಾನ್ಯಾನ್ ಪ್ರಾಯಚ್ಛಃ ಸ್ವಪ್ರಿಯಾಯೈ ಪ್ರಿಯತಮಕುಸುಮಂ ಪ್ರಾಣತಸ್ಮೈ ನಮಸ್ತೆ. ನಾಳೆ ಈ ಮುಂದಿನ ಶ್ಲೋಕದ ಅನುಸಂಧಾನ ಮಾಡೋಣ. ಈ ಶ್ಲೋಕಗಳ ಉಚ್ಚಾರಣೆ ನಿಮಗೆ ಮೊದಲಿಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬಹುದು. ಆದ್ರೆ ಸ್ವಲ್ಪ ದಿನಾಲ ಕಷ್ಟಪಟ್ಟೇ ಆದ್ರೂ ಸರಿ ಪಾರಾಯಣ ಮಾಡ್ತಾ 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 ಇದ್ರೆ ಸರಿಯಾದ ನಮ್ಗೆ ಶಾಸ್ತ್ರಜ್ಞಾನ ಬರ್ಲಿಕ್ಕೆ ಇದು ಪ್ರಾಣದೇವರ ಸಮಗ್ರ ಇತಿಹಾಸ, ಪುರಾಣ, ವೇದ, ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ತಂತ್ರಗ್ರಂಥಗಳು, ಸಂಹಿತೆಗಳು ಅಥವಾ ಇನ್ನೂ ಉಳಿದಂತೆ ಯಾವ ಯಾವ ಸ್ಮೃತಿ ಗ್ರಂಥಗಳು ಅವುಗಳಿಗೆಲ್ಲ ಸಂಬಂಧಪಟ್ಟಂತೆ ಪ್ರಾಣದೇವರ ವಿಶೇಷ ಸಂಗತಿಗಳೇನಿದೆಯೋ ಅದಷ್ಟು ಕಡೆಗೆ ಸಂಗ್ರಹ ಮಾಡಿ ಈ ಸ್ತೋತ್ರ ರಚನೆಯಾಗಿದೆ. ಈ ಸ್ತೋತ್ರದ ಸರಿಯಾದ ಉಚ್ಚಾರಣೆ ಸಹಿತವಾದ ಇದಕ್ಕೋಸ್ಕರ ನೀವು ಬೇಕಿದ್ರೆ ಗೋವಿಂದಾಚಾರ್ಯರ ನಖಸ್ತುತಿ, ವಾಯುಸ್ತುತಿ, ವಿಷ್ಣು ಸ್ತುತಿ ಒಟ್ಟಿಗಿರುವ ಒಂದು ಪುಸ್ತಕನೇ ಇದೆ. ಕೊಂಡ್ಕೊಂಡ್ರು ಸರಿ, ಒಂದು 60 ರೂಪಾಯಿ 80 ರೂಪಾಯಿ ಇದೆ. ಅದನ್ನ ನೋಡಿಯೇ ಕಲೀರಿ. ಇದರಲ್ಲಿ ಅಂದ್ರೆ ನೀವು ಗಮನಿಸುವಾಗ ಎಲ್ಲಿಯೋ ಅದ್ರ ಅಕ್ಷರ ತಪ್ಪು ಉಳಿದು ಬಿಟ್ರೆ ಮತ್ತೆ ಅದನ್ನ ಉಚ್ಚಾರಣೆ ಸರಿ ಮಾಡೋದು ಕಷ್ಟ. ಅದರಿಂದ ಅಂತ ಶ್ಲೋಕದ ನಿತ್ಯ ಪಾರಾಯಣದಿಂದ ನಮಗೆ ಎಲ್ಲಾ ತರದ ಜೀವನದ ಕಷ್ಟಗಳೂ ದೂರ ಆಗುತ್ತೆ, ಆರೋಗ್ಯವೂ ವರ್ಧನೆ ಆಗುತ್ತೆ, ಮಾನಸಿಕವಾಗಿ ನೆಮ್ಮದಿಯೂ ಇರುತ್ತೆ. ಅದರ ಜೊತೆಗೆ ಪ್ರಾಣದೇವರ ಅನುಗ್ರಹ ಆಯಿತು ಅಂದ್ರೆ ದೇವರು ಎಲ್ಲ ರೀತಿಯಿಂದಲೂ ನಮ್ಗೆ ಜೀವನದಲ್ಲಿ ಸಹಕಾರಿಯಾಗಿರ್ತಾನೆ. ನಮ್ಮ ಪ್ರಾರಬ್ಧವನ್ನು ನಾವು ಅನುಭವಿಸಲೇಬೇಕಾದದಿದ್ದಾಗಲೂ ಅದು ಪೆಟ್ಟು ತಿನ್ಬೇಕಾಗತ್ತೆ. ಆದ್ರೆ ಆ ಪೆಟ್ಟನ್ನ ಸಹಿಸಿಕೊಳ್ಳುವಂತಹ ಸಹಸ್ಸು, ಓಜಸ್ಸು ಅಂತ ಅದನ್ನ ಧೈರ್ಯವಾಗಿ ಎದುರಿಸುವ ತಾಕತ್ತನ್ನು ನಾವು ಪಡಿತೇವೆ. ಅದರಿಂದ ಒಳ್ಳೆ ಜೀವನದ ಅನುಭವವನ್ನು ಹೊಂದಲಿಕ್ಕೆ ಸಾಧ್ಯ. ಇಷ್ಟು ಅಪರೂಪದ ಸ್ತೋತ್ರವನ್ನ ಬಹುಶಃ ಎಲ್ಲೂ ನಮಗೆ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಈ ತರ ಗುರುಗಳ ಸ್ತೋತ್ರ ಉಳಿದ ಯಾವ ಮತೀಯರಲ್ಲೂ ಇಲ್ಲ, ಯಾವ ಚಿಂತಕರಲ್ಲೂ ಇಲ್ಲ. ಅಂದ್ರೆ ಅದು ಇಲ್ಲ. ಯಾಕೆ ಅಂದ್ರೆ ಅಂತಹ ಗುರುತ್ವ ಅನ್ನೋದು ಇದ್ದಾಗ ಬರ್ತಿತ್ತು, ಮತ್ತು ಅದನ್ನ ಮಾಡುವವರಿಗೆ ಅಂತಹ ಗುರುಗಳ ಮೇಲೆ ಕಾಳಜಿ ಇದ್ದಿದ್ರೆ ಸಿಕ್ತಿತ್ತು. ಆದ್ರೆ ತ್ರಿವಿಕ್ರಮ ಪಂಡಿತರ ಹಾಗೆ ಪ್ರೀತಿ ಮಾಡಿದವರು, ಮುಖ್ಯವಾಗಿ ಇದರ ಇನ್ನೊಂದು ಸ್ವಾರಸ್ಯ ಮತ್ತು ರಹಸ್ಯ ಏನು ಅಂದ್ರೆ ತ್ರಿವಿಕ್ರಮ ಪಂಡಿತರು ಅಷ್ಟು ಪ್ರೀತಿಯಿಂದ ಮಾಡಿದ್ದಾದ್ರಿಂದ ನಮಗೂ ಗುರುಗಳ ಮೇಲೆ ಅಂತಹ ಪ್ರೀತಿ ಬರುತ್ತೆ, ಗುರುಗಳ ಪ್ರೀತಿ ನಮ್ಮ ಮೇಲೆ ಇರುತ್ತೆ. ಮತ್ತು ಆ ಪ್ರೀತಿ ಗುರುದು ಸಿಕ್ಕಿದ್ರೆ ಮಾತ್ರ ನಮಗೆ ದೇವರ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ, ಜೀವನದ ಅನುಭವಗಳ ಬಗ್ಗೆ ನಾವು ಎಚ್ಚರ ಇರುವುದಾಗ್ಲಿ ಇರ್ಲಿಕ್ಕೆ ಸಾಧ್ಯ. ಎಚ್ಚರ ಇರ್ಲಿಕ್ಕೆ ನಮಗೆ ಬೇಕಿರುವ ಎಲ್ಲ ಅನುಕೂಲತೆಗಳು ಪ್ರಕೃತಿಯಲ್ಲಿ ಒದಗಿ ಬರ್ತಾ ಹೋಗುತ್ತೆ. ಆದ್ರಿಂದ